ನಮಸ್ಕಾರ. ಈ ನಿಮ್ಮ ಶುಕ್ರದಿಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕನಹಳ್ಳಿ. ಜಗಳೂರು ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ವಾಸುದೇವ್ ಮೇಟಿ ಬಣದ ಪದಾಧಿಕಾರಿಗಳು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಜಗಳೂರು ತಾಲೂಕು ತಹಶೀಲ್ದಾರ್ ಗುರುಬಸವರಾಜರವರಿಗೆ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸೇನೆ ವಾಸುದೇವ್ ಮೇಟಿ ಬಣದ ತಾಲೂಕು ಅಧ್ಯಕ್ಷ ಕುಮಾರ್ ಅವರು ಉದ್ದೇಶಿಸಿ ಮಾತನಾಡಿದ್ದಾರೆ. ರೈತ ಸಂಘದ ಪದಾಧಿಕಾರಿಗಳು ಹನುಮಂತಪ್ಪ, ಪಾಲ್ನಾಯಕ್, ಶಿವಕುಮಾರ್, ಸಕ್ರಪ್ಪ, ಗುಂಡಪ್ಪ, ಕರಿಬಸಪ್ಪ, ಜಗಳೂರು ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಮೊದಲಾಗಿ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತೇನು ತಾಲೂಕು ಪ್ರವಾಸಿ ಮಂದಿರದಿಂದ ಹಿಡಿದು ಮಹಾತ್ಮ ಗಾಂಧಿ ಸರ್ಕಲ್ ಮುಖಾಂತರ, ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆ ಮನವಿ ಪತ್ರ ಉದ್ದೇಶ ಏನಂದರೆ, ಜಗಳೂರು ತಾಲೂಕಿನಲ್ಲಿ ಸಂಪೂರ್ಣ ಈಗಲೇ ಮಳೆ ಕೊರತೆ ಉಂಟಾಗಿದ್ದರಿಂದ ಏನು ರೈತರು ಸಂಪೂರ್ಣ ರಸಗೊಬ್ಬರವನ್ನು ಇವತ್ತು ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ 10% ಅಷ್ಟೇ ರೈತರು ಉಳುಮೆ ಮಾಡಿದ್ದಾರೆ. ಆ ಉಳುಮೆ ಮಾಡಿರೋಂಥ ರೈತರು ಇವತ್ತೇನು ಅವ್ರ ಹೊಲದಲ್ಲಿ ಗೊಬ್ಬರ, ಇವತ್ತೇನು ಬೀಜ ಹುಟ್ಟಿರೋಂಥ ಮೆಕ್ಕೆಜೋಳ ಆಗಿರಲಿ, ಕೆಲವು ಬೆಳೆಗಳು ಒಣಗ್ತಾ ಇದ್ದಾವೆ. ಹಾಗಾಗಿ ಜಗಳೂರು ತಾಲೂಕನ್ನ ಇವಾಗ ಬರ ತಾಲೂಕನ್ನು ಈಗ ಘೋಷಣೆ ಮಾಡಬೇಕು. ಹಾಗೆ ನಮ್ಮ ರೈತರು ಕಟ್ಟಿರೋಂಥ ಬೆಳೆ ವಿಮೆ ಏನಿದೆಯಲ್ಲ, ಎಲ್ಲ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಬೆಳೆ ವಿಮೆ ಕಟ್ಟಿರೋಂಥ ರೈತರಿಗೆ ಬೆಳೆ ವಿಮೆಯನ್ನು ಹಣವನ್ನು ಮಂಜೂರು ಮಾಡಿಲ್ಲ. ಯಾಕಂದರೆ ತಾಲೂಕಿನ ಏನು ಗ್ರಾಮ ಪಂಚಾಯತಿಯ PDO ಅಧಿಕಾರಿಗಳಾಗಲಿ, ಸೆಕ್ರೆಟರಿಗಳಾಗಿರಲಿ, ಅವರು ರೈತರಿಂದ ಸಂಪೂರ್ಣವಾಗಿ ಅಲ್ಲಿನ ವರದಿಯನ್ನು ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದು ಆಗಬಾರ್ದು. ಮುಂದಿನ ದಿನದಲ್ಲಿ ಏನು ಇದೇ ವರ್ಷದಲ್ಲಿ ರೈತರಿಗೆ ಬರ ತಾಲೂಕನ್ನು ಘೋಷಣೆ ಮಾಡಿ ಬೆಳೆ ವಿಮೆಯನ್ನು ಮಂಜೂರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಹಾಗೆ ಈಗೇನು ಮಳೆಯನ್ನು ಬರದಂಥ ಸಂದರ್ಭದಲ್ಲಿ ಇವಾಗೇನು ಸಾಲ ಸೂಲ ಮಾಡಿ ಗೊಬ್ಬರ ಬೀಜ ಖರೀದಿ ಮಾಡೋಂಥ ಸಂದರ್ಭದಲ್ಲಿ ರೈತ ಭಾಳ ಸಂಕಷ್ಟಕ್ಕೀಡಾಗಿದ್ದಾನೆ. ಸರ್ಕಾರ ರೈತರು ಸಾಲ ಮನ್ನಾ ಮಾಡೋದ್ರಲ್ಲಿ ಮೊದಲ ಹೆಜ್ಜೆಯನ್ನು ಇಡಬೇಕು. DK ಶಿವಕುಮಾರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ತಿಳಿಸ್ತಾ ಇದ್ದೀನಿ, ಸಾಹೇಬ್ರೆ, ನೀವು ರೈತರು 11 ಮದುವೆಗೆ ಕೊಟ್ಟಲ್ಲ, ಮತ್ತೆ ಗ್ರೂಪ್ ರೇಷನ್ ಕೊಟ್ಟಲ್ಲ. ಇವತ್ತು ಬೆಳೆ ಆಧಾರದ ಮೇಲೆ ನಿಮಗೆ ಬೆಳೆ ಸಾಲವನ್ನು ಕೊಟ್ಟಿರ್ತವೆ. ನಾವಿಲ್ಲಿ ಹೊಲ ಬೆಳೆದ್ರೆ ತಾನೇ ನಿಮಗೆ ಸಾಲ ಕಟ್ಟಾಕಿರೋದು. ನಮಗೆ ಸಂಪೂರ್ಣವಾಗಿ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಆಮೇಲೆ ಇಲ್ಲಿರೋಂಥ ಖಾಸಗಿ ಫೈನಾನ್ಸ್ಗಳು ರೈತರ ಬಗ್ಗೆ ಕಾಳಜಿ ತೋರಿಸಿ ನಮಗೆ ಬಲವಂತವಾಗಿ ಸಾಲ ವಸೂಲಿ ಮಾಡೋಂಗಿಲ್ಲ. ಯಾಕಂದರೆ ನಮಗೆ ಬೆಳೆ ಇಲ್ಲ. ನಾವು ಬೆಳೆ ಆಧಾರದಿಂದ ನಾವು ನಿಮ್ಮ ಹತ್ರ ಸಾಲ ತಗೊಂಡು ಕೊಟ್ಟಿದ್ದೇವೆ. ಇವತ್ತಲ್ಲ ನಾಳೆ ಕಟ್ತವೆ, ಕಟ್ಟಲ್ಲ ಅಂತ ಹೇಳಲ್ಲ, ಇವತ್ತಲ್ಲ ನಾಳೆ ಕಟ್ತವೆ. ನಮಗೆ ಬಲವಂತವಾಗಿ ಟಾರ್ಚರ್ ಮಾಡೋಂಗಿಲ್ಲ. ಕೂಡಲೇ ಜಿಲ್ಲಾಧಿಕಾರಿ ಬಂದು ಮೀಟಿಂಗ್ ಮಾಡಿ ಯಾರ್ದು ಬಲವಂತವಾಗಿ ಸಾಲ ವಸೂಲಿ ಮಾಡೋಂಗಿಲ್ಲ ಅಂತ ಹೇಳಿ, ಮತ್ತು ನಮ್ಮ ಜಗಳೂರು ತಾಲೂಕನ್ನು ಬರ ಘೋಷಣೆ ಅಂತ ತೀರ್ಮಾನ ಮಾಡಿರ್ತಾನ. ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾವೆ ಅಂತ ಹೇಳಿ ಇಷ್ಟೊಂದು ಮಾತಾಡೋದು. ನೀವು ಹೊಲ ಹೊಡೆದಿಲ್ಲ ಎಲ್ಲದು, ಮತ್ತೆ ಈಗೆಲ್ಲ ನಮಗೇನಿದೆ ಜೀವನ ಮಾಡೋಂಗೇನು, ಈ ಸಂಬಳಗಳು ಬರೋಂಗಿಲ್ಲ, ಯಾವುದು ಬರೋಂಗಿಲ್ಲ. ನಮ್ಮಂಥವ್ರು ಎಲ್ಲಿ ಹೋಗ್ಬೇಕು? ಅದಕ್ಕಾಗಿ ನಾವು ಬಂದಿದ್ದೀವಿ. ನಾವು ಇಲ್ಲಿ ಕಾಯ್ಬೇಕು. ಇನ್ನು ಅದ್ರ ಬೆಳಗ್ಗೆ ಬಂದವ್ರು ಊಟಲ್ಲ ಏನಿಲ್ಲ. ನಾನು ಅದಕ್ಕಾಗಿ ಗೊಬ್ಬರ ಬೀಜ ತಂದು ಮನೆಗಿಟ್ಟಂದ್ರೆ ಬಿತ್ತಿಲ್ಲ, ಮಳೆ ಆಗಿಲ್ಲ. ಮಳೆ ಇಲ್ಲ, ಸತ್ಯ ಕಡೆ ಎಲ್ಲ ಇತ್ತು ಮಳೆ. ಯಾವ ಊರಮ್ಮ? ಸತ್ಯ 2 ತಿಂಗಳಾದರೂ 3 ತಿಂಗಳಾದರೂ ಮಳೆ ಇಲ್ಲ.